ಹಲೋ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದೇನಿದು ಗೋಲ್ಡನ್ ಸ್ಟಾರ್ ಗಣೇಶ್ ಹೋಟೆಲಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಇದ್ದಾರಲ್ಲ. ಎಸ್, ನಾನು ಇವತ್ತು ಹೇಳೋಕೊಟ್ಟಿರೋ ವಿಚಾರನೇ ಅದು. ಏನಪ್ಪ ಅಂದರೆ, ಈಗ ರೀಸೆಂಟಾಗಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಒಂದು ಹೊಸ ಮೂವಿ ಟೀಸರ್ ರಿಲೀಸ್ ಆಯಿತು. ಮೂವಿ ನೇಮ್ ಗೊತ್ತು, ಎಲ್ರಿಗೂ ಗೊತ್ತಿರೋ ಹಾಗೆ ಪೀನಕ. ಈ ಪೀನಕ ಅಂತಲೇ ಯಾಕೆ ಈ ಮೂವಿಗೆ ಹೆಸರಿಟ್ರು? ಈ ಪೀನಕ ಅಂದರೆ ಏನು? ಈ ಪೀನಕ ಹಿಂದೆ ಒಂದು ಸಣ್ಣ ಕಥೆ ಇದೆ. ಅದೇನು ಅಂತ ನಾನು 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಫಸ್ಟು ಪೀನಕ ಅಂದ್ರೇನು? ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಶಿವನ ಬಳಿ ಇದ್ದಂತಹ ಒಂದು ಧನುಸ್ಸಿಗೆ, ಅಂದರೆ ಒಂದು ಬಿಲ್ಲಿನ ಹೆಸರೇ ಪೀನಕ. ಶಿವನ ಬಳಿ ಇದ್ದಂಥ ಒಂದು ಧನುಸ್ಸು ಅಥವಾ ಬಿಲ್ಲಿನ ಹೆಸರನ್ನು ಪೀನಕ ಅಂತ ಕರೀತಾರೆ. ಶಿವನು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ, ಒಬ್ಬ ಅಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ಆ ಪೀನಕ ಅಥವಾ ಆ ಧನುಸ್ಸನ್ನು ಬಳಸಿದ್ರು ಅನ್ನೋದು ಒಂದು ಕಥೆ ಇದೆ. ಆ ಅಸುರ ಯಾರು? ಈ ವಿಚಾರ ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇದೇ ಪೀನಕ ಅನ್ನೋ ಹೆಸರನ್ನೇ ಯಾಕೆ ಚಿತ್ರಕ್ಕೆ ಇಟ್ಟರು ಅನ್ನೋದು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಪೀನಕ ಚಿತ್ರದಲ್ಲಿ ಒಂದಲ್ಲ 2 ಶೇಡಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಆಟೋ ಚಾಲಕನಿಗೆ ನಿಮ್ಮ ಬೆಂಬಲ ಇರಲಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.